ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾಗ್ಯಲಕ್ಷ್ಮಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಆದಿ ಮತ್ತು ಭಾಗ್ಯ ಪೊಲೀಸ್ ಸ್ಟೇಷನಲ್ಲಿ ಇರ್ತಾನೆ. ಇನ್ನು ಆದಿ ಹೇಳ್ತಾನೆ, ಸಾರಿ ಭಾಗ್ಯ, ನಂಗೆ ತುಂಬಾ ಬೇಜಾರಾಗ್ತಿದೆ, ಇವತ್ತು ನನ್ನಿಂದ ನೀವು ಇಲ್ಲಿದ್ದೀರಾ ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಯಾಕೆ ಬೇಜಾರಾಗ್ತಿದೆ, ನಿಮ್ಮದೇನು ತಪ್ಪಿಲ್ಲ ಬಿಡಿ, ನೀವು ಡೈಮಂಡ್ ನೆಕ್ಲೆಸ್ ಕದಿಲಿಕ್ಕೆ ಸಾಧ್ಯನೇ ಇಲ್ಲ, ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಇವ್ರು ನನ್ನ ಮಾತೇ ಕೇಳಲಿಲ್ಲ, ನಾನು ಎಷ್ಟು ಹೇಳಿದೆ ಆದರೆ ನನಗೆ ಮಾತಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ, ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದುಬಿಟ್ರು ಆದಿಯವರೇ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಏನು ಎಳ್ಕೊಂಡು ಬಂದುಬಿಟ್ರಾ, ಇವ್ರಿಗೆ ಏನಾಗಿದೆ ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಆದಿಯವರೇ ಏನೂ ಮಾತಾಡಬೇಡಿ, ಸುಮ್ಮನೆ ಇರಿ ಇವಾಗ. ಅಲ್ಲ, ನೀವು ಯಾರಿಗೋ ಕಾಲ್ ಮಾಡಿದ್ರಲ್ಲ, ಯಾರಿಗೆ ಅಂತ ಹೇಳ್ತಾಳೆ. ಆಗ ಆದಿ ಯೋಚನೆ ಮಾಡ್ತಾನೆ. ಆವಾಗ ಅಲ್ಲಿಗೆ ಪೊಲೀಸ್ ಕಮಿಷನರ್ ಬರ್ತಾರೆ. ಕಮಿಷನರ್ ಬಂದ ಕೂಡಲೇ ಇದ್ದ ಇನ್ಸ್ಪೆಕ್ಟರ್ ಎಲ್ಲ ಬಂದು ನಿಲ್ತಾರೆ, ಅವ್ರಿಗೆ ಸಲ್ಯೂಟ್ ಮಾಡ್ತಾರೆ. ಇನ್ನು ಆ ಕಮಿಷನರ್ ಸೀದಾ ಆದಿ ಹತ್ರ ಹೋಗಿ ಆದಿ ಸರ್ ಅಂತ ಹೇಳ್ತಾನೆ. ಆವಾಗ ಇನ್ಸ್ಪೆಕ್ಟ್ರಿಗೆಲ್ಲ ಶಾಕ್ ಆಗುತ್ತೆ, ಇವ್ರ್ಯಾಕೆ ಇವರನ್ನ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಆದಿ ಸರ್ ಎಲ್ಲ ಕರೀತಿದ್ದಾರೆ ಯಾಕೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಕಮಿಷನರ್ ಹೇಳ್ತಾರೆ, ಆದಿ ಸರ್ ಏನಾಯ್ತು ಸರ್ ಅಂತ ಹೇಳ್ತಾರೆ. ಆಗ ಆದಿ ನಡೆದ ಎಲ್ಲ ವಿಚಾರನೂ ಕಮಿಷನರ್ಗೆ ಹೇಳ್ತಾರೆ. ಅವನು ರೋಡಲ್ಲಿ ಬರ್ತಿರುವಾಗ ಒಂದು ಲೇಡಿ ನೆಕ್ಲೆಸ್ ಬಾಕ್ಸ್ ಇರುವಂತಹ ಒಂದು ಬ್ಯಾಗನ್ನು ಕೆಳಗೆ ಬೀಳಿಸಿದ್ದು, ಅದನ್ನು ಆದಿ ಓಡ್ಕೊಂಡು ಹೋಗಿ ತಕೊಂಡು ಹೋಗಿ ಆ ಲೇಡಿಗೆ ವಾಪಸ್ ಕೊಟ್ಟಿದ್ದು. ಆನಂತರ ಆದಿ ಎಷ್ಟೇ ಬೇಡ ಅಂದರೂ ಆ ಲೇಡಿ ಅವರಿಗೆ 10,000 ರೂಪಾಯಿ ಕೊಟ್ಟಿದ್ದು. ಆನಂತರ ಅದು ಕಳ್ಳತನ ಆಗಿದೆ ಅಂತ ಹೇಳಿ ಭಾಗ್ಯನವರನ್ನು ಅರೆಸ್ಟ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿರೋದು, ಪ್ರತಿಯೊಂದು ವಿಚಾರನ ಹೇಳ್ತಾರೆ. ಆಗ ಕಮಿಷನರ್ ಹೇಳ್ತಾರೆ, ಈಗೆಲ್ಲ ಆಯಿತಾ ಇನ್ಸ್ಪೆಕ್ಟರ್, ಏನಿದು ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅಲ್ಲ ಸರ್, ನೀವ್ಯಾಕೆ ಅವ್ರನ್ನ ಆದಿ ಸರ್ ಅಂತ ಕರೆದ್ರಿ ಆವಾಗಲೇ ಅಂತ ಕೇಳ್ತಾರೆ. ಆಗ ಓ ಆದಿ ಸರ್ ಅಂತವಾ, ಯಾಕೆ ನನಗಿಂತ ಚಿಕ್ಕವ್ರು ಅಂತ ಕರೆದ್ನ, ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರಾಗಿರ್ಬೋದು ಇವರು, ಆದರೆ ಇವರ ಸಾಧನೆ ಅತಿ ದೊಡ್ಡದು, ಇವರನ್ನು ಯಾರಂತ ಅಂದ್ಕೊಂಡಿದ್ದೀರಾ, ಏನು ಅಲ್ಲ ಸರ್, ನೀವು ಮೊದಲು ಹೇಳಿ ಯಾವ ನೆಕ್ಲೆಸ್ ಕತ್ಕೊಂಡು ಬಂದ್ರಿ ಅಂತ ಹೇಳಿ ಇವರನ್ನು ಅರೆಸ್ಟ್ ಮಾಡಿದ್ದೀರಾ, ನೆಕ್ಲೆಸ್ ಕದಿದಾರಂತ ಹೇಳಿ ಏನಾದರೂ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ಅದು ಬ್ಯಾಗ್ ಎತ್ತಿದ್ರು ಇವರು, ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲ, ಬ್ಯಾಗ್ ಎತ್ತಿದ್ದು ಸರಿ, ಅವರು ಅದರೊಳಗಿದ್ದ ನೆಕ್ಲೆಸ್ ಕದಿದ್ದಾರೆ ಅಂತ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಇಲ್ಲ ಸರ್, ಆ ಥರ ಎವಿಡೆನ್ಸ್ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವರನ್ನು ಯಾವ ಬೇಸಿಸ್ ಮೇಲೆ ಅರೆಸ್ಟ್ ಮಾಡಿದ್ರಾ, ಅಷ್ಟೇ ಅಲ್ಲ ಈ ಹೆಂಗಸನ್ನು ಕೂಡ ಅರೆಸ್ಟ್ ಮಾಡಿ ತಂದಿದ್ದೀರಾ ಇಲ್ಲಿಗೆ, ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ, ಇವರನ್ನು ಯಾರಂತ ಅಂದ್ಕೊಂಡಿದ್ದೀರಾ, ಕಾಮತ್ ಗ್ರೂಪ್ ಆಫ್ ವೆಂಚರ್ಸ್ ಕೇಳಿದ್ದೀರಾ, ಅದರ ಓನರ್ ಹಾಗೂ MD ಇವರನ್ನು ಡೈಮಂಡ್ ನೆಕ್ಲೆಸ್ ಕದಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದೀರಾ, ಏನ್ರಿ ಆಗಿದೆ ನಿಮಗೆ, ಡೈಮಂಡ್ ನೆಕ್ಲೆಸ್ ಅಂದ್ರಲ್ಲ ಅದೇ ಥರ ನೆಕ್ಲೆಸ್ 10 ಶಾಪ್ ತಗೊಳ್ಬೋದು, ಅಷ್ಟು ಕೆಪಾಸಿಟಿ ಇದೆ ಇವರಿಗೆ. ಇನ್ನೇನು ಆ ಡೈಮಂಡ್ ನೆಕ್ಲೆಸ್ ತಂದಿರೋ ಹಣ ಇದೆಯಲ್ಲ, ಅದಕ್ಕಿಂತ 5 ಪಟ್ಟು ಜಾಸ್ತಿ ಹಣನ ಇವರು ಚಾರಿಟಿ ರೂಪದಲ್ಲಿ ಕೊಡ್ತಾರೆ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ, ಅವರಿಗೆ ಸ್ಕೂಲ್ ಕಿಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ಕೊಟ್ಟಿರೋ ಹಣದಿಂದ ಎಷ್ಟೋ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಪೊಲೀಸ್ ಆಫೀಸರ್ಗಳಾಗಿದ್ದಾರೆ, ನಮ್ಮ ಆಫೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥ ವ್ಯಕ್ತಿ ಇವರು. ಇವ್ರಿಗೇನ್ರಿ ಆ ಡೈಮಂಡ್ ನೆಕ್ಲೆಸ್ ಕದಿಯೋ ಚಟ, ಏನ್ರಿ ಅಂದ್ಕೊಂಡಿದ್ದೀರಾ ಇವರು, ಅದ್ಯಾವುದು ಡೈಮಂಡ್ ನೆಕ್ಲೆಸ್ ಕದ್ರಂತೆ, ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿದಿರಂತೆ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ, ಯಾರು ಹೇಳಿದ್ರಂತ ಹೇಳಿ ಏನು ವಿಚಾರಿಸದೆ ಅರೆಸ್ಟ್ ಮಾಡಿ ಬಿಡೋದಾ, ನೀವು ಮಾಡಿದ್ದು ತಪ್ಪು, ಇದಕ್ಕೆ ನಿಮಗೆ ಈ ಪನಿಷ್ಮೆಂಟ್ ಇರಲೇಬೇಕು ಅಂತ ಹೇಳ್ತಾರೆ. ಆವಾಗ ಆದಿ ಹೇಳ್ತಾನೆ, ಪರವಾಗಿಲ್ಲ ಬಿಡಿ ಸರ್, ಆದರೆ ಇವರು ನಮ್ಮ ಮಾತನ್ನೇ ಕೇಳಿಸ್ಕೊಳ್ಳಿಲ್ಲ, ತುಂಬಾ ಬಾಯಿ ಬಂದಾಗ ಮಾತಾಡಿದರು. ಅಷ್ಟೇ ಅಲ್ಲ, ಭಾಗ್ಯ ಅವರಿಗೂ ಬಾಯಿ ಬಂದಾಗ ಮಾತಾಡಿದರು, ಅವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಕರೆತಂದರು ಅಂತ ಹೇಳ್ತಾರೆ. ಆಗ ಕಮಿಷನರ್ ಹೇಳ್ತಾರೆ, ಮೊದಲು ಸಾರಿ ಕೇಳ್ರಿ ಇವ್ರ ಹತ್ರ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾರೆ, ನೋಡಿ ಇವಾಗ ನೀವು ನನಗೆ ಸಾರಿ ಕೇಳ್ತಿರೋದು ಪಶ್ಚಾತ್ತಾಪದಿಂದ ಅಲ್ಲ, ಕಮಿಷನರ್ ಸರ್ ನನ್ನ ಬಗ್ಗೆ ಎಲ್ಲನೂ ಹೇಳೋದ್ರಿಂದ ಅಲ್ವಾ, ನಿಮಗೆ ಇನ್ನೂ ಪಶ್ಚಾತ್ತಾಪ ಇಲ್ಲ, ಮೊದಲು ನೀವು ಸಾರಿ ಕೇಳಲೇಬೇಕಂತ ಇದ್ದಿದ್ರೆ ಅದು ಭಾಗ್ಯ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ಆಗ ಅವ್ರ ಇನ್ಸ್ಪೆಕ್ಟರ್, ಸಾರಿ ಮೇಡಮ್, ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಇನ್ನು ಭಾಗ್ಯ ಹೇಳ್ತಾಳೆ, ಸಾರಿ ಕೇಳಬೇಡಿ, ಆದರೆ ನೀವು ಮಾಡಿದ ತಪ್ಪೇನು ಗೊತ್ತಾ, ನಮ್ಮ ಮಾತನ್ನು ನೀವು ಕೇಳಿಸ್ಕೊಳ್ಳಿಕ್ಕೆ ರೆಡಿಯೇ ಇರಲಿಲ್ಲ, ನಮ್ಮ ಮಾತು ಆಡಲಿಕ್ಕೂ ನೀವು ಬಿಡಲಿಲ್ಲ, ಅದಕ್ಕೆ ಅವಕಾಶನೂ ಕೊಡಲಿಲ್ಲ, ಹಾಗೆ ನಮ್ಮನ್ನು ಎಳ್ಕೊಂಡು ಬಂದ್ರಿ, ಈ ರೀತಿ ತಪ್ಪು ಯಾವತ್ತೂ ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ಕಮಿಷನರ್ ಹೇಳ್ತಾರೆ, ಹೌದು, ನಿಮ್ಮಂಥ ಇನ್ಸ್ಪೆಕ್ಟರ್ಗಳಿಂದ ನಿರಪರಾಧಿಗಳಿಗೂ ಶಿಕ್ಷೆ ಆಗ್ತಾಯಿದೆ, ಮೊದಲು ಈ ರೀತಿ ಮಾಡೋದನ್ನು ನಿಲ್ಲಿಸಬೇಕು, ಇದೇ ಲಾಸ್ಟ್, ಇದು ನಿಮಗೆ ಲಾಸ್ಟ್ ವಾರ್ನಿಂಗ್, ಇನ್ನು ಯಾರೇ ಅಪರಾಧಿಗಳಿದ್ರೂ ಕೂಲಂಕುಷವಾಗಿ ಅವರನ್ನು ವಿಚಾರಿಸಿ ನಂತರ ಅರೆಸ್ಟ್ ಮಾಡಬೇಕು, ಈ ರೀತಿ ಅರೆಸ್ಟ್ ಮಾಡೋದಲ್ಲ ಅಂತ ಹೇಳ್ತಾರೆ. ಇನ್ನು ಕಮಿಷನರ್ ಸರ್ ಆದಿ ಅವರಿಗೆ ಸಾರಿ ಕೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಆದಿ ಮತ್ತು ಭಾಗ್ಯ ಆಟೋದಲ್ಲಿ ಬರ್ತಾ ಇರ್ತಾರೆ.
ಇನ್ನು ಈ ಕಡೆ ಕನ್ನಿಕಾ ಆಫೀಸ್ನಲ್ಲಿ ಇರ್ತಾಳೆ. ಇನ್ನು ಕನ್ನಿಕನ ಮ್ಯಾನೇಜರ್ ಬರ್ತಾರೆ. ಬಂದು, ಮೇಡಮ್ ನೋಡು, ಇದು ಈ ಸಲ ಕಮಿಷನ್ ಹಣ ಅಷ್ಟೇ ಅಲ್ಲ ಮೇಡಮ್, ಆದಿ ಸರ್ ಬಡ ಮಕ್ಕಳಿಗೆ ಸ್ಕೂಲ್ ಕಿಟ್ ಎಲ್ಲ ಕೊಡಬೇಕಂತ ಮಾಡಿದ್ದಾರೆ. ಆದರೆ ನಾ ಅಲ್ಲಿ ಮಾತಾಡಿದ್ದೇನೆ ಶಾಪ್ ಅವ್ರ ಹತ್ರ, ಅವ್ರು ನಮಗೆ 5% ಕಮಿಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೀವು ಓಕೆ ಮಾಡಿದ್ರೆ ನಾನು ಅವ್ರ ಹತ್ರ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಏನು 5%? ಅಷ್ಟೇನಾ? ಇಲ್ಲ, ಅದಕ್ಕಿಂತ ಜಾಸ್ತಿ ಬೇಕು ನನಗೆ. ಈಗ ಆದಿಬ್ರು ಹೇಗೂ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿಲ್ಲ. ಆದಷ್ಟು ಆಗುತ್ತೋ, ಎಷ್ಟಾಗುತ್ತೋ ಅಷ್ಟು ಕಮಿಷನ್ ಬಾಚ್ಕೊಳ್ಬೇಕು ನಾನು. ಇದಕ್ಕೆಲ್ಲ ತುಂಬಾ ಹಣ ಮಾಡ್ಕೋಬೇಕು ನಾನು. ಇದಕ್ಕೆ ನೀವು ಹೆಲ್ಪ್ ಮಾಡೇ ಮಾಡ್ತೀರಾ, ಅದು ನಂಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಹೌದು ಮೇಡಮ್, ಆದರೆ ನೀವು ಯಾರನ್ನೋ ಒಂದು ಸ್ಟಾಫನ್ನು ಅಪಾಯಿಂಟ್ ಮಾಡಬೇಕಂತ ಹೇಳಿದ್ರಲ್ವಾ, ಯಾರದು? ನಾನು ಅಂದ್ಕೊಂಡೆ ನಮ್ಮ ಪರವಾಗಿಯೇ ಒಬ್ಬರನ್ನ ಅಪಾಯಿಂಟ್ ಮಾಡಿದರೆ ನಮ್ಮ ಕೆಲಸಕ್ಕೂ ಸುಲಭ ಆಗುತ್ತೆ. ನಮ್ಮ ಕಡೆ ಒಬ್ಬರು ಜನರಿದ್ದಾರೆ, ಅವರಿಗೆ ನಾನು ಹೇಳ್ತೇನೆ. ಆದರೆ ನೀವು ಈ ಕಂಪನಿಯ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಏನಂತ ಹೇಳಿ ನನ್ನ ಹತ್ರ ಪ್ರಿಪೇರ್ ಆಗಲಿಕ್ಕೆ ಹೇಳ್ತೇನೆ. ಅವರು ಏನಾದರೂ ನಮ್ಮ ಕಂಪನಿಗೆ ಅಪಾಯಿಂಟ್ ಆದರೆ ನಮಗಂತೂ ಸಖತ್ ಲಾಭ, ನಾವು ತುಂಬಾ ದುಡ್ಡು ಮಾಡ್ಬೋದು ಮೇಡಮ್ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಆಯಿತು, ಮೊದಲು ನೀನು ಅವ್ರ ಹತ್ರ ರೆಸ್ಯೂಮೆ ಕಳಿಸು, ಆಮೇಲೆ ನಂದು ಇದೆಲ್ಲ ನೋಡ್ಕೊಳ್ತೇನೆ. ಒಟ್ಟಿನಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಕಮಿಷನ್ ಹಣ ನಾನು ಬಾಚ್ಕೊಳ್ಬೇಕು ಅಷ್ಟೇ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭಾಗ್ಯ ಮತ್ತು ಆದಿ ಆಟೋದಲ್ಲಿ ಬರ್ತಾ ಇರ್ತಾರೆ. ಭಾಗ್ಯ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ಇದೆಲ್ಲ ಆಗಿದ್ದು ನನ್ನಿಂದ ಆದಿಯವರೇ. ನಾನು ಅವತ್ತು ಚಾಲೆಂಜೇ ಮಾಡಬಾರ್ದಿತ್ತು, ನೀವು ಕೊಟ್ಟ ಹಣ ತಗೊಳ್ಬೇಕಿತ್ತು. ಒಂದು ವೇಳೆ ತಗೊಳ್ಳಿಲ್ಲ ಅಂದರೂ ಈ ಥರ ಮಿಡಲ್ ಕ್ಲಾಸ್ ಜೀವನಕ್ಕೆ ಥರ ನಡೆಸೋಕೆ ನಾನು ಚಾಲೆಂಜೇ ಮಾಡಬಾರ್ದಿತ್ತು. ನಿಮ್ಮನ್ನು ಈ ರೀತಿ ಲೈಫ್ ಲೀಡ್ ಮಾಡೋಕ್ಕೆ ನಾನು ಬಿಡಲೇಬಾರ್ದಿತ್ತು. ನೋಡಿ, ಅದರಿಂದ ಇವತ್ತು ಎಷ್ಟೆಲ್ಲ ಅವಮಾನ ಆಯಿತು ನಿಮಗೆ ಅಂತ. ಹೌದು, ನಾನು ಮಾಡಿದೆ ತಪ್ಪು ಅಂತ ಹೇಳ್ಕೊಂಡು ಭಾಗ್ಯ ಅವಳ ಪಾಡಿಗಳು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಆದಿ ಯೋಚನೆ ಮಾಡ್ತಾ ಇರ್ತಾನೆ, ಹೌದು ಭಾಗ್ಯ ಅವರೇ, ಆವತ್ತು ನೀವು 25 ಲಕ್ಷ ಬೇಡ ಅಂದ ಕೂಡಲೇ ತಗೊಂಡು ಹೋಗಬೇಕಿತ್ತು. ನಾನೇ ಹಠ ಮಾಡಿದೆ. ನಾನು ಅಂದ್ಕೊಂಡೆ ಆ ದುಡ್ಡು ಹೇಗೆ ಭಾರ ಆಗುತ್ತೆ ಅಂತ, ಯಾರಿಗಾದರೂ ದುಡ್ಡು ಭಾರ ಆಗುತ್ತಾ ಅಂತ ಅಂದ್ಕೊಂಡೆ. ಆದರೆ ಈಗ ಗೊತ್ತಾಯಿತು, ಹೌದು, ಮಿಡಲ್ ಕ್ಲಾಸ್ ಲೈಫ್ ವ್ಯಕ್ತಿಗಳಿಗೆ ದುಡ್ಡು ಭಾರ ಆಗೇ ಆಗುತ್ತೆ. ಅಕ್ಕಪಕ್ಕ ಮನೆಯವ್ರು ತುಂಬಾ ಚುಚ್ಚು ಮಾತುಗಳು ಆಡ್ತಾರೆ, ಅದನ್ನು ನಾವು ಸಹಿಸ್ಕೊಳ್ಬೇಕು. ನಂಗೆ ಇವಾಗ ಎಲ್ಲ ಅರ್ಥ ಆಯಿತು ಭಾಗ್ಯ ಅವರೇ. ನಾನು ಈ ಆಟದಲ್ಲಿ ಸೋತಿದ್ದವನು ಗೆದ್ದಿದ್ದವನು ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮ ಹಣನ ನಾನು ವಾಪಸ್ ತಗೊಳ್ತೇನೆ. ನೀವೇ ಗೆದ್ರಿ ಅಂತಲೂ ಅಂದ್ಕೊಳ್ತೇನೆ. ಸಾರಿ ಭಾಗ್ಯ ಅವರೇ, ಇದೆಲ್ಲ ಆಗಿದ್ದು ನನ್ನಿಂದ ಹೇಳ್ಕೊಂಡು ಅವನಷ್ಟಕ್ಕೆ ಅವನು ದುಃಖ ಪಡ್ತಾ ಇರ್ತಾನೆ. ಇನ್ನು ಈ ಕಡೆ ತನ್ವಿ ರೋಡಲ್ಲಿ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲ, ಏನು ಮಾಡಲಿ, ಪ್ರಿನ್ಸಿಪಲ್ ಬೇರೆ ಅಪ್ಪ ಅಮ್ಮನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ನಾನು ಏನು ಮಾಡಲಿ? ಪಪ್ಪಂಗೆ ಕಾಲ್ ಮಾಡಲಾ? ಇಲ್ಲ, ಪಪ್ಪಂಗೆ ಕಾಲ್ ಮಾಡಿದ್ರು ಅಂತ ಅವ್ರು ಸರಿ ಬೈತಾರೆ. ನೀನು ಓದೋದು ಬಿಟ್ಟು ಊರು ಸುತ್ತಲಿಕ್ಕೆ ಹೋಗಿದ್ಯಾ, ಬಂಕ್ ಮಾಡಿದ್ಯಾ, ನನ್ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ದು ಹೇಳ್ಕೊಂಡು ಸರಿ ಬೈತಾರೆ. ಇನ್ನು ಅಮ್ಮಂಗೆ ಹೇಳಿದರೆ, ಬೇಡಪ್ಪ, ಅಮ್ಮಂಗೆ ಗೊತ್ತಾದರೆ ಅಂತೂ ನನ್ನ ಸುಮ್ಮನೆ ಬಿಡಲ್ಲ, ತುಂಬಾ ಬೈತಾರೆ. ನಾನು ಏನು ಮಾಡಲಿ? ಕಾಲೇಜಿಗೆ ಬಂಕ್ ಮಾಡಿದ ವಿಷಯ ಗೊತ್ತಾದರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ಅಜ್ಜಿಗಾದರೂ ಹೇಳಲಾ? ಬೇಡ ಬೇಡ, ಅಜ್ಜಿಗೆ ಹೇಳಿದರೆ ನನ್ನ ಕೈ ಕಾಲು ಮುರಿದು ಮನೇಲೇ ಕೂತ್ಕೊಳಿಸ್ತಾರೆ, ಕಾಲೇಜು ಬೇಡ ಏನೂ ಬೇಡ ಅಂತಾರೆ. ನಾನು ಏನು ಮಾಡಲಿ? ಯಾರಿಗೆ ಹೇಳಿ? ಹೌದು, ತಾತಂಗೆ ಹೇಳ್ತೇನೆ. ತಾತನ ಹತ್ರ ಹೇಗಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತೇನೆ. ಇದು ಲಾಸ್ಟ್, ಇನ್ಯಾವತ್ತೂ ಹೀಗೆ ಮಾಡಲ್ಲ ಹೇಳ್ಕೊಂಡು ರಿಕ್ವೆಸ್ಟ್ ಆದರೂ ಮಾಡ್ತೇನೆ. ತಾತ ಆದರೆ ಒಪ್ಕೊಳ್ಬೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಮನೆಯಲ್ಲಿ ಸುನಂದ, ಕುಸುಮ, ತಾಂಡವನ ಅಪ್ಪ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ, ಈ ಭಾಗ್ಯನ ಯಾಕೆ ಅರೆಸ್ಟ್ ಮಾಡಿದ್ರು? ಏನು ಮಾಡಲಿ? ಭಾಗ್ಯನಿಗೆ ಏನಾದ್ರು ತೊಂದರೆ ಕೊಡ್ತಾರಾ? ಇನ್ನೂ ಬರಲಿಲ್ಲಲ್ಲ ಅವರು, ಏನು ಮಾಡಲಿ ಹೇಳ್ಕೊಂಡು ತುಂಬಾ ಎಲ್ಲರೂ ಟೆನ್ಷನ್ ಮಾಡ್ತಾ ಇರ್ತಾರೆ. ಆವಾಗ ತನ್ವಿ ಬರ್ತಾಳೆ. ತನ್ವಿಗೆ ಅವಳ ವಿಚಾರ ಹೇಳಬೇಕು ಅನ್ನೋಷ್ಟರಲ್ಲಿ ಮನೇಲಿ ಆದ ಗಾಬರಿನೆಲ್ಲ ಗಮನಿಸ್ತಾಳೆ. ಅವಳು ಹೇಳ್ತಾಳೆ, ಏನಾಯ್ತು ಅಜ್ಜಿ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನೂ ಇಲ್ಲ, ಮೊದಲಿನ ಒಳಗೆ ಹೋಗು ಅಂತ ಹೇಳ್ತಾಳೆ. ಆಗ ತನ್ವಿ ಅಂದ್ಕೊಳ್ತಾಳೆ, ಏನೋ ಆಗಿದೆ, ಬೇಡ, ಈ ಟೈಮಲ್ಲಿ ನಾನು ನನ್ನ ವಿಚಾರನ ಹೇಳಬಾರ್ದು, ಆವಾಗ ಇನ್ನೂ ಸಿಟ್ಟಾಗ್ತಾರೆ ಹೇಳ್ಕೊಂಡು ಒಳಗೆ ಹೋಗ್ತಾಳೆ. ಇನ್ನು ಅಷ್ಟರಲ್ಲಿ ಆದಿ ಮತ್ತು ಭಾಗ್ಯ ಆಟೋದಲ್ಲಿ ಬಂದು ಇಳಿತಾರೆ. ಇಳಿದು ಕೂಡಲೇ ಭಾಗ್ಯನ ನೋಡಿ ಕುಸುಮಂಗೆ ತುಂಬಾ ಖುಷಿಯಾಗುತ್ತೆ, ಸುನಂದಗೂ ತುಂಬಾ ಖುಷಿಯಾಗುತ್ತೆ. ಭಾಗ್ಯ, ನಿಂಗೇನು ಮಾಡಲಿಲ್ಲಲ್ವ ಪೊಲೀಸ್ನವರು? ಏನೂ ಆಗಲಿಲ್ಲಲ್ಲ ಭಾಗ್ಯ? ನಿನ್ನ ಬಿಟ್ಬಿಟ್ರಲ್ಲ, ನಿಂಗೇನು ತೊಂದರೆ ಕೊಡಲಿಲ್ಲಲ್ವ ಪೊಲೀಸ್ನವರು ಹೇಳ್ಕೊಂಡು ಸುನಂದ, ಕುಸುಮ, ತಾಂಡವನಪ್ಪ ಎಲ್ಲರೂ ಅವಳನ್ನು ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ, ನಂಗೆ ಏನೂ ಮಾಡಲಿಲ್ಲ, ಅಷ್ಟರಲ್ಲಿ ಆದಿಯವ್ರು ಬಂದು ನನ್ನ ಬಿಡಿಸ್ಕೊಂಬಂದರು, ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಖಾಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ಅಷ್ಟೇ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾಳೆ, ಹೌದು, ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎಲ್ಲ ಆಗಿದ್ದು ನನ್ನಿಂದನೇ ಇದೆಲ್ಲ ಆಗಿದ್ದು, ನನ್ನಿಂದ ನಿಮಗೆಲ್ಲ ಇಷ್ಟು ತೊಂದರೆ, ಭಾಗ್ಯವರಿಗಂತೂ ತುಂಬಾ ತೊಂದರೆ ಆಯಿತು, ಎಲ್ಲ ನಾನೇ ಮಾಡಿ ತಪ್ಪು ಅಂತ ಹೇಳ್ತಾ
ದುಃಖ ಪಡ್ತಾ ಇರ್ತಾನೆ. ಆವಾಗ ಕುಸುಮ ಹೇಳ್ತಾಳೆ, ಆದಿ ನೀನೇನು ಮಾಡಲಿಲ್ಲ ಬಿಡು, ಅದೆಲ್ಲ ಆಗಿದ ಇನ್ಸ್ಪೆಕ್ಟರಿಂದ. ಅವ್ರು ನಮ್ಮ ಮಾತನ್ನು ಕೇಳಿಸೋಕೆ ರೆಡಿ ಇಲ್ಲ, ಬಾಯಿಗೆ ಬಂದಾಗ ಬೈದ್ಬಿಟ್ರು, ಎಲ್ಲ ಆಗಿದ್ದು ಅವರಿಂದನೇ ಅಂತ ಹೇಳ್ತಾಳೆ. ಇನ್ನು ತಾಂಡವನ ಅಪ್ಪ ಹೇಳ್ತಾರೆ, ಆಯಿತು ಆಗಿದ್ದೆಲ್ಲ ಆಯ್ತಲ್ಲ, ಮೊದಲ ಒಳಗೆ ಹೋಗಿ ಅಂತ ಹೇಳ್ತಾರೆ. ಇನ್ನು ಚಾಲೆಂಜ್ ದಿನ ಮುಗಿಯೋ ದಿನ ಬರುತ್ತೆ. ಆವಾಗ ಭಾಗ್ಯ ಹೇಳ್ತಾಳೆ, ಆದಿ ಅವರೇ, ಈ ಚಾಲೆಂಜಲ್ಲಿ ನೀವೇ ಗೆದ್ರಿ. ನೀವು 1 ವಾರ ತನಕ ಮಿಡಲ್ ಕ್ಲಾಸ್ ಲೈಫನ್ನು ಲೀಡ್ ಮಾಡಲ್ಲ, ಸೋಲ್ತೀರಂತ ಅಂದ್ಕೊಂಡಿದ್ದೆ. ಆದರೆ ನೀವು ಪಟ್ಟಿರೋ ಕಷ್ಟ ಒಂದೊಂದು ನನ್ನ ಕಣ್ಮುಂದೆ ಬರ್ತಾ ಇದೆ ಆದಿಯವರೇ. ನೀವು ಈ ಟಾಸ್ಕಲ್ಲಿ ಗೆದ್ರಿ ಆದಿಯವರೇ. ಹೌದು, ನೀವು ಕೊಟ್ಟ ಹಣನ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಆಗ ತಾಂಡವನ ಅಪ್ಪ ಸೂಟ್ಕೇಸ್ ಹೋಗಿ ತಗೊಂಡು ಬರ್ತಾರೆ. ಇನ್ನು ಆದಿ ಕೊಡ್ತಾರೆ. ಆಗ ಆದಿ ಖುಷಿಯಿಂದ, ಆಯಿತು ನೀವು ಹೀಗೆ ಹೇಳಿದ್ರಲ್ಲ, ಈ ಹಣ ನಿಮಗೆ ತಗೊಳ್ಳಿ ಅಂತ ಹೇಳ್ಕೊಂಡು ಸೂಟ್ಕೇಸ್ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಅದರಲ್ಲಿ ಯಾವ ಹಣನೂ ಇರಲ್ಲ. ಹಣ ಅಲ್ಲ, ಕನ್ನಿಕಾ ಅವಳ ಸ್ಟಾಫ್ ಹತ್ರ ಹೇಳಿಸಿ ಭಾಗ್ಯನ ಮನೆಯಿಂದ ಹಣನ ಕದ್ದಿಸಿರ್ತಾಳೆ. ಇದು ಯಾರಿಗೂ ಗೊತ್ತಿರಲ್ಲ. ಅವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಸುಟ್ಕೇಸಲ್ಲಿದ್ದ ಹಣ ಎಲ್ಲಿ, ಹಣ ಎಲ್ಲಿ ಅಂತ ಗಾಬರಿಗೊಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.